ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರದ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂತಹ ಹೀಲಿಂಗ್ಗಳು, ಅದರಲ್ಲಿ ವಿಶೇಷವಾಗಿ ಹೀಲಿಂಗ್ ಅಂದರೆ ಆಧ್ಯಾತ್ಮಿಕತೆಯನ್ನೇ ಪ್ರತಿನಿಧಿಸುತ್ತದೆ. ಈ ರೀತಿಯಾಗಿ ಆಧ್ಯಾತ್ಮಿಕತೆಯನ್ನ ಪ್ರತಿನಿಧಿಸುವ ರೇಖಿ ಹೀಲಿಂಗ್ ಆಗಿರ್ಬೋದು, ಹಾಗೆ ಮಣಿಗಳ ಹೀಲಿಂಗ್ ಆಗಿರ್ಬೋದು, ಹಾಗೆ ಸ್ಫಟಿಕ ಮಣಿ ಅಂತ ಏನು ಕರಿತೀವಿ ಆ ಮಣಿಗಳು ಮತ್ತು ಕಲ್ಲುಗಳು ಹೀಲಿಂಗ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಶಕ್ತಿ ಮೂಲಕ ಹೀಲಿಂಗ್ಗಳು ಕೂಡ ಇದೆ. ಹಾಗೆ ಪ್ರಾಕೃತಿಕ ಹೀಲಿಂಗ್ಗಳು ಕೂಡ ಇದ್ದಾವೆ. ಇಂತಹ ಆಧ್ಯಾತ್ಮಿಕ ಹೀಲಿಂಗ್ ಅಂದರೆ ಪ್ರಾಕೃತಿಕ ಚಿಕಿತ್ಸೆ ಏನಿದೆ, ಈ ಚಿಕಿತ್ಸೆ ಯಾವಾಗ ಈ ಆಧ್ಯಾತ್ಮಿಕ ದೇಹಕ್ಕೆ ಕಾರ್ಯವನ್ನು ಮಾಡೋದಿಲ್ಲ, ಜೀವಕ್ಕೆ ಆರೋಗ್ಯವನ್ನು ಶಕ್ತಿಯನ್ನ ನೀಡೋದಿಲ್ಲ ಮತ್ತು ಬದುಕಿಗೆ ಮುನ್ನುಡಿ ಎಂಬತಕ್ಕಂಥದ್ದೇನಿದೆ, ಬದುಕಿನ ಜೀವನ ಚಕ್ರದ ಮುಂದೆ ಸಾಗುವಿಕೆ ಏನಿದೆ, ಅದಕ್ಕೆ ಸಹಾಯವನ್ನ ಮಾಡೋದಿಲ್ಲ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದು ಆಯಸ್ಸಿರ್ಬೋದು, ವಯಸ್ಸಿರ್ಬೋದು, ದೇಹ ದೃಢವಾಗಿರಬಹುದು ಅಂದರೆ ಶಕ್ತಿಯುತವಾಗಿರಬಹುದು, ಮನಸ್ಸು ಪ್ರಬಲವಾಗಿರ್ಬೋದು, ಬುದ್ಧಿ ಚುರುಕಾಗಿರಬಹುದು. ಯಾವುದೇ ರೀತಿಯಾದಂಥ ಸಂದರ್ಭದಲ್ಲೂ ಕೂಡ ಈ ಆಧ್ಯಾತ್ಮಿಕ ಚಿಕಿತ್ಸೆ, ಆಧ್ಯಾತ್ಮಿಕ ಹೀಲಿಂಗ್ ಎಂಬತಕ್ಕಂಥದ್ದು ಯಾವಾಗ ಯಾರಿಗೆ ಹೇಗೆ ಕಾರ್ಯವನ್ನು ಮಾಡುವುದಿಲ್ಲ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. 3500ಕ್ಕೂ ಮಿಗಿಲಾಗಿ ವಿಡಿಯೋಸ್ಗಳು ಲಭ್ಯ ಇದೆ. ಅವಶ್ಯವಾಗಿ ವೀಕ್ಷಿಸಿ, ಜ್ಞಾನವರ್ಧಕ ಇದ್ದಾವೆ. ಹಾಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ 6364205078 ಈ ಒಂದು ಚಾನಲ್ನಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿ ಯಾವ ಯಾವ ರೀತಿಯಾದಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಸಿಗಬಹುದು ಎಂಬುದು ನಿಮಗೆ ಅಂದಾಜು ಬರುತ್ತೆ. ಅಂಥ ಸಂದರ್ಭಕ್ಕೆ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ಯಂತ್ರಗಳನ್ನು ಅನುಕೂಲಕ್ಕೋಸ್ಕರ ಅಥವಾ ಸಮಸ್ಯೆ ನಿವಾರಣೆಗೆ ಕೂಡ ಮಾಡಿಸ್ಬೋದು. ಅದಕ್ಕೆಲ್ಲ ಪರೀಕ್ಷೆಗಳ ನಂತರ ದೈವ ಕೃಪೆ ನಿಮಗೆ ಇದ್ದರೆ ಆ ಸಂದರ್ಭದಲ್ಲಿ ಆಗ ಮಾತ್ರ ಮಾಡಿಕೊಡ್ಲಾಗುತ್ತೆ. ಹಾಗೆ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರು, ಆಯಿಲ್ ಕೂಡ ಲಭ್ಯ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ, ಮನೆಯ ಸಕಾರಾತ್ಮಕ ವಾತಾವರಣ ಹೆಚ್ಚಿಸಿಕೊಳ್ಳಲು, ಹಾಗೆ ಧ್ಯಾನದಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸಲು, ಶುದ್ಧ ವಾತಾವರಣಕ್ಕೋಸ್ಕರ ನೀವು ಮನೆಯಲ್ಲಿ, ಅಂಗಡಿ, ಮಳಿಗೆ, ಮುಂಗಟ್ಟು, ವ್ಯವಹಾರ ಸ್ಥಳಗಳಲ್ಲೂ ಹಾಕಬಹುದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತೆ ಇದು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಪೌಡರ್ ಇದೆ. ಮನೆಯಲ್ಲಿ, ವ್ಯವಹಾರ ಸ್ಥಳಗಳಲ್ಲಿ ಹಾಕೋದು, ಜನರನ್ನು ಆಕರ್ಷಿಸೋದು, ದೂಷತೆಯನ್ನು ದೂರಗೊಳಿಸೋದು, ದುಷ್ಟತೆಯನ್ನು ದೂರಗೊಳಿಸೋದು, ನೆಗೆಟಿವಿಟಿಯನ್ನು ದೂರಗೊಳಿಸೋದು, ಸಕಾರಾತ್ಮಕ ಪ್ರಭಾವವನ್ನು ಹರಡ್ತಕ್ಕಂಥದ್ದು, ಇಂತಹ ಕಾರ್ಯಗಳನ್ನು ಮಾಡಿ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬಂದ್ಬಿಡೋಣ. ಯಾವಾಗ ಆಧ್ಯಾತ್ಮಿಕ ಚಿಕಿತ್ಸೆ ಅಲ್ಲ, ಹೀಲಿಂಗ್. ಆಧ್ಯಾತ್ಮಿಕ ಚಿಕಿತ್ಸೆ ಬೇರೆ. ಆಧ್ಯಾತ್ಮಿಕ ಚಿಕಿತ್ಸೆಯಲ್ಲಿ ನಾಳೆ ಸಾಯ್ತಾರೆ ಅಂದರೆ ಅವರನ್ನು ಕೂಡ ಬದುಕಿಸ್ಬೋದು. ಆಯಸ್ಸಿಲ್ಲದಿದ್ರೆ ಖಂಡಿತ ಸಾಧ್ಯ ಇದೆ, ದೈವ ಕೃಪೆಯಿಂದ, ವರದಾನ. ಆದರೆ ಹೀಲಿಂಗ್ ಬಗೆಗೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕ ಹೀಲಿಂಗ್ ಯಾರಿಗೆ ಯಾವಾಗ ಕಾರ್ಯ ಮಾಡೋದಿಲ್ಲ. 5 ತತ್ವದ ಈ ದೇಹ, ಪಂಚತತ್ವದಿಂದ ಕೂಡಿರ್ತಕ್ಕಂಥ ಈ ದೇಹ, ಬುದ್ಧಿ ವಿಚಾರ, ನೋಡ್ತಕ್ಕಂಥ ನೋಟ, ಮಾತನಾಡ್ತಕ್ಕಂಥ ಸ್ವರ, ಕೇಳ್ತಕ್ಕಂಥ ಶ್ರವಣ ಶಕ್ತಿ, ಪ್ರತಿಯೊಂದು ಕೂಡ ದೈವಿಕ ಶಕ್ತಿ, ನಿಮ್ಮದೇನಿಲ್ಲ. ಆದರೆ ಮನುಜನದ್ದು ಸ್ವಂತದ್ದು ಏನೂ ಇಲ್ಲ. 5 ತತ್ವಗಳು ಪ್ರಾಕೃತಿಕ, ಭಗವಂತ, ಜೀವ ಭಗವಂತ, ನುಡಿ ಭಗವಂತ, ನಡೆ ಭಗವಂತ, ಕಾರ್ಯ ಭಗವಂತ, ದೃಶ್ಯ ನೋಟ ಭಗವಂತ, ಶ್ರವಣ ಶಕ್ತಿ ಭಗವಂತ, ಉಸಿರಾಡುವುದು ಕೂಡ ಭಗವಂತ, ವಾಯುತತ್ವ. ಹಾಗಾಗಿ ಎಲ್ಲವೂ ಕೂಡ ಭಗವಂತನ ಲೀಲೆ. ಹೀಗಿದ್ದು ಕೂಡ ಈ ಪ್ರಾಕೃತಿಕ ಸ್ಪರ್ಶ ಚಿಕಿತ್ಸೆ, ಹೀಲಿಂಗ್ ಅಂತ ನಾವೇನು ಕರೀತೇವೆ, ಹೀಲಿಂಗ್ ಯಾರೇ ಯಾವುದೇ ಮಾಡೋದಾದ್ರೂ ಕೂಡ ಅಷ್ಟೇ, ಸ್ಫಟಿಕ ಮಣಿ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಎನರ್ಜಿನ ಸತ್ ಮಾಡ್ತಕ್ಕಂಥ, ಹೀರ್ತಕ್ಕಂಥ ಮಣಿ, ಅದಕ್ಕೆ ಇನ್ನೊಂದು ಮಣಿ ಅಂತ ಕರಿತೀವಿ. ಏನದು, ಯಾವುದಾದ್ರೂ ಹಾವು ಕಚ್ಚಿದ್ರೆ ಆ ವಿಷವನ್ನ ಹಿಂದಕ್ಕೆ ಸತ್ ಮಾಡಲಿಕ್ಕೆ, ಹೀರ್ಕೊಳ್ಳಿಕ್ಕೆ
ಅದಕ್ಕೆ ಪಚ್ಚಮಣಿ ಅಂತ ಏನೋ ಪಚ್ಚೆಮಣಿ ಅಂತಾನೆ ಏನೋ ಒಂದು ಹೆಸರಿದೆ ಅದಕ್ಕೆ, ನಾಗಮಣಿ. ಅದು ಹಾವು ಎಲ್ಲಿ ಕಚ್ಚಿರುತ್ತೆ ಅಲ್ಲಿಗೆ ಮಣಿನಿಟ್ರೆ ಅದೇದೊಳಗಡೆ ಇರ್ತಕ್ಕಂಥ ವಿಷಯ ಎಲ್ಲ ಹೀರ್ಕೊಬಿಡುತ್ತೆ. ಇಟ್ ಮೀನ್ಸ್ ಇಟ್ ಡಿಸ್ಟ್ರಾಯ್ ಎನಿಥಿಂಗ್ ಅಂತ ಅಲ್ಲ, ಇಟ್ ಈಸ್ ಸಕ್ತ್ ಎನಿಥಿಂಗ್, ಅಂದರೆ ಹೀರ್ಕೊಬಿಡೋದು ಎಲ್ಲ. ಆ ವಿಷಯ ಏನು ದೇಹದೊಳಗೆ ಹೋಗ್ಬಿಟ್ಟಿರುತ್ತೆ, ದೇಹದಲ್ಲಿ ಹೋಗಿರೋ ಕಚ್ಚಿರುತ್ತಲ್ಲೇ, ಅದು ಸ್ಪ್ರೆಡ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ರಕ್ತ ಸಂಚಾರ ಆದಂಗೆ. ಅದಕ್ಕೆ ಹಗ್ಗ ಕಟ್ತಾರೆ, ಪಟ್ಟಿ ಕಟ್ತಾರೆ, ಏನೇನು ಕಟ್ತಾರಲ್ವ. ಹಾಗೆ ಮಣಿ ಆ ವಿಷಯವನ್ನ ಹೀರ್ಕೊಳ್ಳೋ ಶಕ್ತಿ ಹೊಂದಿದೆ. ಅಂದರೆ ಬೇರೆ ರೀತಿಯಾದಂಥ ಮಣಿಗಳು ಕೂಡ ದೇಹದೊಳಗಡೆ ನೆಗೆಟಿವಿಟಿ ಇದ್ರೆ ಅದನ್ನು ಹೀರ್ತಕ್ಕಂಥ ಶಕ್ತಿ ಇರುತ್ತೆ. ಈಗ ಯಾವುದಾದ್ರೂ ಒಂದು ಕಲ್ಲನ್ನು ನೀರ್ಗೆ ಹಾಕಿದ್ರೆ ನೀರನ್ನು ಹೀರ್ಕೊಳ್ತಕ್ಕಂಥ ಕಲ್ಲುಗಳಿದ್ದಾವೆ. ಹಾಗಾಗಿ ದೇಹದಲ್ಲಿ ಆ ಹಾನಿಕಾರಕ ಅಂಶಗಳಿದ್ರೆ ಅದನ್ನು ಹೀರ್ಕೊಳ್ತಕ್ಕಂಥ ಕಲ್ಲುಗಳಿದ್ದಾವೆ. ಈ ರೀತಿಯಾಗಿ ಮತ್ತು ಸ್ಪರ್ಶ ಚಿಕಿತ್ಸೆ, ರೇಖಿ ಚಿಕಿತ್ಸೆ, ಭರತನಾಡಿನ ಸ್ಪರ್ಶ ಚಿಕಿತ್ಸೆ ಅಂತ ವಿಡಿಯೋ ಇದೆ, ಅವಶ್ಯವಾಗಿ ವೀಕ್ಷಿಸಿ. ಆ ರೀತಿಯಾದಂಥ ಸ್ಪರ್ಶ ಚಿಕಿತ್ಸೆಗಳು ಕೂಡ ಕಾರ್ಯ ಮಾಡೋದಿಲ್ಲ. ಯಾವಾಗ ಅಂತ ಗಮನಿಸಿ. ಬಲು ಸರಳ. 5 ತತ್ವದ ಈ ತತ್ವಗಳಲ್ಲಿ ಈ ತತ್ವಕ್ಕೆ ಭಿನ್ನವಾಗಿರ್ತಕ್ಕಂಥ ಅಂಶಗಳು ಸೇರ್ಪಡೆಯಾಗಿದ್ದರೆ ಸಾಮ, ವೇದ, ದಂಡ ಆ ಜೀವಕ್ಕೆ, ಆ ವಯಸ್ಸಿಗೆ, ಆ ಕರ್ಮಫಲಕ್ಕೆ, ಆ ಯೋಗಗಳಿಗೆ ಅನುಸಾರವಾಗಿ ಗ್ರಹಗತಿಗಳು ಯಾರಿರ್ತಾರೆ, ಯಾರಿದ್ರು ಅಷ್ಟೇ, ನವಗ್ರಹಗಳಲ್ಲಿ ಯಾರಿದ್ರು ಅಷ್ಟೇ, ಸಾಮ, ವೇದ, ದಂಡ ಇವು 3 ಅಂಶಗಳನ್ನು ಕೊಟ್ಟಿರ್ತಾರೆ. ನೋಡಿ, ಇಂಥ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ಕೋಬೇಕು. ಇದು ತಿದ್ದಿಕೊಳ್ತಕ್ಕಂಥ ಭೂಮಿ ಎಂಬತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ. ಇದನ್ನು ಸರಿಪಡಿಸ್ಕೋಬೇಕು ಅಂತ ಅವಕಾಶ ಕೊಡ್ತಾರೆ. ಇರಲಿ ಬಿಡು, ಮುಂದಕ್ಕೆ ನೋಡೋಣ ಅಂತೆ. ಜೀವ ತುಂಬ ಜಾಸ್ತಿ ಭೂಮಿ ಮೇಲಿದ್ರೆ ಇಂದಲ್ಲ ನಾಳೆ ನಾನು ಅವಿನಾಶಿ, ನನಗೇನು ಈ ಜನ್ಮದೋದ್ರೆ ಇನ್ನೊಂದು ಜನ್ಮ, ನಾನು ಅವಿನಾಶಿ ಇದ್ದೇನೆ. ಈ ಜನ್ಮದ ಸರಿಪಡಿಸ್ಕೊಳ್ತಿದ್ರೇನು, ನೋವೇ ಅನುಭವಿಸೋದಿದ್ರು ಸರಿ, ಮುಂದಕ್ಕೆ ಆಪರ್ಚುನಿಟಿ ಇದ್ದೇ ಇರುತ್ತೆ. ಏನೋ ನಷ್ಟ ಆಗದೆ ಇದ್ರೆ ಮನುಷ್ಯ ಏನು ಆ ಒಂದು ಜೀವದ ಶಕ್ತಿ, ಆತ್ಮದ ಶಕ್ತಿ ನಷ್ಟ ಆಗದೆ ಇದ್ರೆ ಮುಂದಿನ ಜನ್ಮದಲ್ಲಿ ನಾನು ಏನಗೋ ಸರಿ ಮಾಡಿಸ್ಕೊತೀನಿ. ಈ ಜನ್ಮದಲ್ಲಿ ನನ್ನ ಜೀವನ ಮೋಜು ಮಸ್ತಿ, ನನ್ನ ಇಷ್ಟ ಬಂದಂತೆ ನಡೀಲಿ ಎಂಬತಕ್ಕಂಥದ್ದಿರುತ್ತೆ. ಹಾಗಾಗಿ ಇದು ಸಾಮ, ಇದು ಹೋಯ್ತಾ ಕ್ರಾಸ್ ಮಾರ್ಕ್. ತಿದ್ದುಪಡಿ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ಇಲ್ಲ. ಮುಂದಕ್ಕೆ ನೋಡ, ಏನು ಹೊಡಿತೀಯಾ ಅಪ್ಪನ ಜೊತೆ ಅಮ್ಮನ ಜೊತೆ ಯಾರು ಮಕ್ಳಿದ್ರೆ, ಆ ಮೈದಾನಕ್ಕೆ ಹೋಗಿ ಆಟಾಡ್ಬೇಡ ಕಣೋ, ಬಟ್ಟೆ ಎಲ್ಲ ಮಣ್ಣಾಗಿದ್ದು, ಏನು ಬ್ಯಾಟ್ ಇಟ್ಕೊಂಡಾಡ್ತಿ, ಏನು ಬಾಲ್ ಇಟ್ಕೊಂಡಾಡ್ತಿ, ಏನು ಟೆನ್ನಿಸ್ ಅಂತೆ, ಏನು ಫುಟ್ಬಾಲ್ ಅಂತೆ, ಏನು ಕ್ರಿಕೆಟ್ ಅಂತೆ, ಇವನು ಕತೆ ಕಟ್ಕೊಂಡು ನಂಗೆ ಅಕ್ಕಲ್ಲಿ ನೋಡೋ, ನನಗೆ ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ. ನೀನು ಇಷ್ಟು ಗಲೀಜು ಮಾಡ್ಕೊಂಡು ಬಂದರೆ ನನಗೆ ಬಟ್ಟೆ ತೊಳೆಯೋಕ್ಕಾಗೋದಿಲ್ಲ. ನೀನು ಇನ್ನೊಂದು ಸಾರಿ ಏನಾದರೂ ಓಡ್ದಂತೆ ನಿನಗೆ ಸರಿಯಾಗಿ ಹೊಡಿತೀನಿ ನೋಡು ಅಂತ ಅಮ್ಮ ಹೇಳ್ತಾಳೆ. ಅಪ್ಪಗೆ ಹೇಳ್ತೀನಿ, ಅಪ್ಪಗೆ ಹೇಳಿ ಹೊಡಿಸ್ತೀನಿ ಅಂತ. ಏನು ಹೊಡೆದ 4 ಹೊಡಿತಾ, ಬಿಡು ಹೊಡ್ಸ್ಕತ್ನೆ, ನಡೀರ ಹೋಗೋಣ ಕ್ರಿಕೆಟ್ ಆಡೋಣ ಅಂತಾರೆ. ಹುಡುಗರಾಗಿರೋದು ಹುಡುಗಿರೇನು ಕಡಿಮೆ ಇರುತ್ತೆ, ಹೌದು ಅಲ್ವಾ? ಹಾಗೆ ಇದು ಕರ್ಮಫಲ ವಿಧಾನದಲ್ಲಿ ಗ್ರಹಗಳು ಬಂದರು, ನೀನು ಹೊಡಿತೀಯಾ, ಅವಡಿನ 4 ಹೊಡೆದ್ರು ಹೊಡ್ಸ್ಕತ್ತೀನಿ, ನಡೀರ ಹೋಗೋಣ ಅಂತ ಹೋಯ್ತಾರೆ. ಇದು ಸಾಮ. ಈ ಸಾಮದಲ್ಲಿ ಏನಾಯಿತು, 8 ಮಾರ್ಕ್ ಕಟ್ ಮಾಡಿ ಹಾಕ್ಬಿಟ್ರು. ಕೊಟ್ಟ ಅವಕಾಶನ ಡಿಸ್ಮಿಸ್. 2ನೇ ಅವಕಾಶ ವೇದ. ಇಲ್ಲಪ್ಪ, ಹೀಗೆ ಅಂದ್ಕೊಂಡು ಪ್ರತಿದಿನ ಬಟ್ಟೆ ಧೂಳು ಮಾಡ್ಕೋಬಾರ್ದು. ವಾರ ಆಯಿತು, ತಿಂಗಳಾಯಿತು, ನೀನು ಎಷ್ಟು ಹೇಳಿದ್ರೂ ನಿಂಗೆ ಸುಧಾರಣೆ ಇಲ್ಲಲ್ಲ. ಎಷ್ಟು ಬಟ್ಟೆ ಅಂತ, ಹೊಸ ಬಟ್ಟೆ ಅಂತ ತರ್ತಾರೆ, ಏನು ದುಡ್ದಿದ್ದಲ್ಲೇನು ಬಟ್ಟೆಗೆ ಹಾಕೋಕ್ಕಾಗುತ್ತಾ? ಸ್ವಲ್ಪ ನೀಟ್ನೆಸ್ ಬೇಡವಾ? ನೀನು ಶುದ್ಧತೆಯನ್ನು ಮೇಂಟೈನ್ ಮಾಡೋದು ಬೇಡ? ಏನೋ ಒಂದು ಹೇಳ್ತಾರೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಅಪ್ಪ ಅಮ್ಮ. ಆಗ ಹೇಳಿದ್, ನೋಡು ನೀನು ಹೋದ್ರೆ ಬಟ್ಟೆ ಹೊಲ್ಸ್ಕೊಡಲ್ಲ ಕಣೋ, ಎಲ್ಲ ಅರ್ಧಾಕೊಂಡು ಮಾಡ್ಕೊಂಡು ಬಂದರೆ ನೀನು ಇರೋ ಬಟ್ಟೆನೆಲ್ಲ ಅರ್ದಿರೋ ಬಟ್ಟೆನ ಹಳೆ ಬಟ್ಟೆನಲ್ಲಿ ನೀನು ಹಾಕೋಬೇಕು. ನಿಂಗೆ ಹೊಸ ಬಟ್ಟೆ ಅಂತೂ ನಾನು ತಗೊಡೋದಿಲ್ಲ, ಹಬ್ಬ ಬಂದರೆ ತಗೊಡೋದಿಲ್ಲ, ಏನು ಕಾರ್ಯಕ್ರಮ ಬಂದರೆ ತಗೊಡೋದಿಲ್ಲ, ನೀನು ಇದೇ ಹಾಕೋಬೇಕು ಕಣೋ ಅಂತ ಹುಡುಗರಿಗೆ ಹೇಳ್ತಾ ಇತ್ತು. ಒಂದು ಹುಡುಗರು ತೊಗೊಳ್ಳಿ, ಯಾಕಂದ್ರೆ ಆಟ ಆಡೋಕೆ ಹೋಗಾರ ಅವ್ರಿಗೆ ಜಾಸ್ತಿ, ಹುಡುಗಿ ಸ್ವಲ್ಪ ಕಡೆ. ಆ ಸಂದರ್ಭದಲ್ಲಿ ಏನಾಯ್ತು, ನೀನು ಬಟ್ಟೆ ಹೊಲಿಸ್ತೋದ್ರೆ ಪರವಾಗಿಲ್ಲ ಬಿಡು, ನಾನು ಇರೋದ್ರಲ್ಲೇ ಹಾಕೋತೀನಿ ಬಿಡು, ನಾನು ಇದು ಬಟ್ಟೆ ಹಾಕೋಗ್ತೀನಿ, ನಿನ್ನನೇ ದೂರದು, ಅಪ್ಪ ಕೊಡ್ಸಿಲ್ಲ ಅಮ್ಮನ ಕೊಡ್ಸಿಲ್ಲ. ನೋಡಿ ಅವ್ರ ಮಕ್ಳಂತೆ ಬಟ್ಟೆ ಹಾಕೋ ಬಂದ ಅಪ್ಪ ಅಮ್ಮನ ಮೇಲೆ ಬ್ಲ್ಯಾಕ್ ಮೇಲ್. ಯಾವಾಗ ವೇದ ಹೇಳ್ಬೇಕು, ಬುದ್ಧಿ ಹೇಳ್ಬೇಕಾದ್ರೆ. ಹಾಗೆ ಭಗವಂತ ಕೊಟ್ಟಿರ್ತಕ್ಕಂಥ ಆಪರ್ಚುನಿಟಿ ತಿತ್ಕೊಳ್ಳಿ. ಹಿಂದಿನ ಜನ್ಮದಲ್ಲೆಲ್ಲ ಏನು ಮಾಡ್ಕೊಳ್ಳೋದು, ಸುಧಾರಣೆ ಏನು ಮಾಡ್ಕೊಳ್ಳಿ. ನಿಮ್ಮ ಕರ್ಮಗಳನ್ನು ತಿದ್ದುಪಡಿ ಮಾಡಿಕೊಂಡು ಸುಖವಾಗಿರ್ತಕ್ಕಂಥ ದಾರಿನ ಆಯ್ಕೆ ಮಾಡ್ಕೊಳ್ಳಿ.
ಕಷ್ಟಕಾರ್ಪಣ್ಯ ಇದ್ದು ಯಾವುದು ಬೇಡ. ಹಿಂದೆಲ್ಲ ಏನು ಮಾಡ್ಕೊಂಡಿರೋದು, ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ವೇದ ಹೇಳ್ತಾರೆ. ಹೇಳಿದ್ರು ಕೇಳೋಲ್ಲ. ಹೀಗೆ ಅಯ್ಯೋ ಆಡ್ಕೊಂಡ್ರೆ ನಿನ್ನನ್ನೇ ತಾನೇ ಆಡ್ಕೊಳ್ಳೋದು, ನನ್ನನ್ನು ಆಡ್ಕೋತಾರ ಅಂತ. ಅಂದರೆ ಎಷ್ಟೆಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಎಷ್ಟೋ ಜನ ಬರಿತಾ ಇರ್ತಾರೆ, ಒಳ್ಳೇದು ಮಾಡಿದ್ರೆ ದೇವರಾದರೆ ಅಲ್ಲಿ ಕೊಲೆ ಆಯ್ತಲ್ಲ ಅದು ದೇವರೇ ಮಾಡಿರ್ಬೇಕು, ಅಲ್ಲಿ ಅತ್ಯಾಚಾರ ಆಯ್ತಲ್ಲ ಅದು ದೇವರೇ ಮಾಡಿಸಿರ್ಬೇಕು, ದರೋಡೆ ಆಯ್ತಲ್ಲ ಅದೇ ದೇವ್ರು ಮಾಡಿಸಿರ್ಬೇಕು ಅಂತ ಅಲ್ವಾ. ಇದು ನನ್ನನ್ನೆಲ್ಲ ದೂರದು, ಅಪ್ಪ ಅಮ್ಮ ನಿಮ್ಮನ್ನೇ ದೂರದು ಅಂತ ಮಕ್ಕಳು. ಹಾಗೆ ನಮ್ಮನ್ನೇನಲ್ಲ, ನಾವು ನಿಮ್ಮ ಸಂತಾನ ಅಲ್ವಾ, ನಿಮ್ಮ ಬುದ್ಧಿನೇ ನಮ್ಗೀತೆ ಅಂತಾರೆ. ಅದರಲ್ಲೇನೈತೆ ಅನ್ನೋ ಮೊಂಡುತನ. ಭಗವಂತ ಹೇಳ್ತಾರೆ ಸುಖವಾಗಿರಿ ಅಂತ ಹೇಳಿ, ತಿದ್ದುಪಡಿ ಮಾಡ್ಕೊಳ್ಳಿ. ಯಾರಿಗೆ ನಿಮ್ಮಿಂದ ಹಾನಿಯಾಗಿದೆ, ಅವ್ರು ನೋವಲ್ಲಿದ್ದಾರೆ, ಅವ್ರು ಸಂಕಟದಲ್ಲಿದ್ದಾರೆ, ನೀವು ಪೂಜಾ ಕೈಕರ್ಯಗಳನ್ನು ಮಾಡಿ ಅವ್ರಿಗೆ ವರ್ಗಾಯಿಸಿ ಅವರು ಹೋಗ್ತಾರೆ ಇಲ್ಲಿಂದ. ನೀವು ಸುಖವಾಗಿರ್ಬೋದು, ಈ ಸಮಸ್ಯೆಗಳಿರೋದಿಲ್ಲ, ಒಡೆದಾಡೋದಿರೋದಿಲ್ಲ, ತೊಂದರೆ ಕೊಡೋದಿರೋದಿಲ್ಲ, ನೀವು ನೋವು ರೋಗ ರುಜಿನಿಗೆ ತುತ್ತಾಗೋದಿರೋದಿಲ್ಲ. ಒಂದು ಕುಟುಂಬ ಸಾಮರಸ್ಯ ಏನಿರುತ್ತೆ ಅದೆಲ್ಲ ಒಡೆದೋಕೋದು ಏನು ಇರೋದಿಲ್ಲ. ನಿಮ್ಮನ್ನು ನೀವು ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ವೇದ ಬುದ್ಧಿವಾದವನ್ನೇ ಹೇಳ್ತಾರೆ. ಕೇಳೋದೇ ಇಲ್ಲ. 2 ಅವಕಾಶದ್ದು ಸಾಮ ಹೋಯ್ತು, ವೇದ ಹೋಯ್ತು. ನಂತರದಲ್ಲಿ ಭಗವಂತ ದಂಡಂ ದಶಗುಣಂ ಭವೆ. ಅಯ್ಯೋ ನೀನ ಆಟ ಆಡೋಕೋಗ್ಬಿಡ ಕಣೋ, ಬಟ್ಟೆ ಎಲ್ಲ ಏನೋ ನೀಟಾಗಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮನೆಗೆ ಬಾರೋ ಅಂತಂದರೆ ಹೊಡೆದ್ರೆ ಎಡೆಟ್ ಹೊಡಿತೀಯ ಅಂತೀಯ. ಬಟ್ಟೆ ಎಲ್ಲ ಹಳೆ ಬಟ್ಟೆ ಹಾಕೊಂಡು ಹೋದ್ರೆ ನನ್ನನ್ನೇ ದೂರ್ತಾರೆ ಅಂತ ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯ. ಇರು ನಿನಗೆ ಇನ್ನೊಂದ್ಸರಿ ಹೋಗಿ ಹರ್ಕೊಂಡು ಮಾಡ್ಕೊಂಡು ಬಾ, ಬಟ್ಟೆ ಗಲೀಜು ಮಾಡ್ಕೊಂಡು ಬಾ ಅಂತಾರೆ ಅವರಪ್ಪ. ಆಮೇಲೆ ಇನ್ನೊಂದು ಹೋಗಾಯ್ತು, ಮಗ ಬಂದಾಯ್ತು, ಅಪ್ಪ ಹಿಂದ್ಗಡೆ ಕೋಲ್ ಇಟ್ಕೊಂಡು ಯಾಲಕ್ ಬಿಟ್ಟಾಯ್ತು. ಸಾಮ ವೇದ ದಂಡ ಕೊಟ್ಟಾಯ್ತು. ಹಾಗೆ ಗ್ರಹಗತಿಗಳು ಕೂಡ ಅಷ್ಟೆ, ಸಾಮ ವೇದ ದಂಡ ಇದನ್ನ ಮಾಡ್ತಕ್ಕಂತಹ ಕಾರ್ಯವಿಧಾನ ಕರ್ಮಫಲಕ್ಕಿರುತ್ತೆ. ಹಾಗಾಗಿ ಯಾವುದೇ ಗ್ರಹಗಳಾಗಿರಬಹುದು, ಯಾವುದೇ ತಿಳುವಳಿಕೆ, ಒಂದು ಮಾರ್ಗದರ್ಶನ ಇದನ್ನು ಕೊಡದೆ ಏನು ಕಾರ್ಯ ಮಾಡಿರೋದಿಲ್ಲ. ಹೀಗಿದ್ದಾಗ 3 ಆಪರ್ಚುನಿಟಿ ಮುಕ್ತಾಯ ಆಗಿರುತ್ತೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗ ಹೀಲಿಂಗ್ ಕಾರ್ಯವನ್ನು ಮಾಡೋದಿಲ್ಲ, ಈ ಆಪರ್ಚುನಿಟಿಯನ್ನು ಕೊಟ್ಟು ಕೂಡ ಯಾವಾಗ ಜೀವ ಸದುಪಯೋಗವನ್ನು ಪಡಿಸ್ಕೊಳ್ಳದೆ ತನ್ನ ಉದ್ದಂಡತನವನ್ನು ಮೆರೆದಿರುತ್ತೆ, ಪ್ರಾಕೃತಿಕ ಚಿಕಿತ್ಸೆಯನ್ನು ಪ್ರಾಕೃತಿಕ ಈ 5 ತತ್ವದಲ್ಲಿ ಅಪ್ಲಿಕೇಬಲ್ ಮಾಡಿದ್ರೆ, ಅಂದರೆ ಸ್ಪರ್ಶ ಕ್ರಿಯೆಯನ್ನು ಈ ದೇಹಕ್ಕೆ ಸ್ಪರ್ಶ ಚಿಕಿತ್ಸೆಯನ್ನು ನೀಡುವ ಮೂಲಕ, ಹೀಲ್ ಮಾಡುವ ಮೂಲಕ ಕಾರ್ಯ ಮಾಡಿದ್ರು ಆ ಸೆಲ್ಗಳು ಕೇಳೋದಿಲ್ಲ. ಹೇಗಾಗಿರ್ತವೆ, ಈಗ ನೀವು ಕಲ್ಲುಗಳನ್ನು ಇದು ನೀವೊಂದು ಧಾನ್ಯಗಳನ್ನು ತರ್ತಿರಲ್ವ, ಸಿರಿಧಾನ್ಯ ತರ್ತಿರೋ ಯಾವುದಾದ್ರೂ ಒಂದು ಧಾನ್ಯ ತರ್ತೀರ. ಉದಾಹರಣೆಗೆ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಥ ಹುರುಳಿಕಾಳು ತಗೊಬಿಡೋಣ ಉದಾಹರಣೆಗೆ. ಆ ಹುರುಳಿಕಾಳನ್ನು ನೀವು ಅಂಗಡಿನಲ್ಲಿ ತಂದರೆ ಏನಾಗುತ್ತೆ, ಕೆಲವು ನೀರಿಗೆ ಹಾಕಿದ್ರೆ ಮೊಳಕೆ ಬರುತ್ತೆ, ಇನ್ನು ಕೆಲವು ನೀರಿಗೆ ಹಾಕಿದ್ರೆ ಮೊಳಕೆನೂ ಬರೋದಿಲ್ಲ, ಏನೂ ಬರೋದಿಲ್ಲ, ಗಟ್ಟಿ ಕಲ್ಲಂತಿರ್ತ. ಈಗ ಅದೆರಡನ್ನು ಒಟ್ಟಿಗೆ ಅಂಗಡಿಯಿಂದ ತಂದಾಗ ಅದು ಹುರುಳಿಕಾಳು. ಅದನ್ನು ಒಂದು ಬೊಕ್ಸೆ ನೀರಿಗೆ ಹಾಕಿದಾಗ ಯಾವುದು ಅದರಲ್ಲಿ ಸತ್ವ ಇತ್ತು, ಆ ಸತ್ವ ಇರ್ತಕ್ಕಂಥದ್ದು ಏನಿತ್ತು, ಮೊಳಕೆ ಬಂತು. ಯಾವುದಾದ್ರಲ್ಲಿ ಸತ್ವನೇ ಇರಲಿಲ್ಲ, ಅದು ಕಲ್ಲಂತಿತ್ತು. ಈಗ ಭಗವಂತ ಗ್ರಹಗತಿಗಳು 3 ಆಪರ್ಚುನಿಟಿ ಕೊಡ್ತಾರೆ, ಸಾಮ ವೇದ ದಂಡ. ಸಾಮವೇದದಲ್ಲಿ ಬದಲಾಗಲಿಲ್ಲ. ಆಗ ದೇಹದಲ್ಲಿ ಸೆಲ್ಗಳನ್ನು ಏನು ಮಾಡ್ತಾರೆ, ಹುರುಳಿಕಾಳಂತೆ. ಆ ಜೀವ ಎಷ್ಟು ಅನುಕೂಲವನ್ನು ಮಾಡ್ಕೊಂಡಿರುತ್ತೆ ಅದು ಮೊಳಕೆ ಹೊಡೆಯುತ್ತೆ, ಅಂದರೆ ಸೆಲ್ಗಳು ಕಾರ್ಯ ಮಾಡ್ತಾರೆ. ಯಾವುದು ಕೊಟ್ಟಂಥ ಆಪರ್ಚುನಿಟಿ ಬಳಸ್ಕೊಂಡಿರೋದಿಲ್ಲ, ಅವು ಹುರುಳಿಕಾಳಂತೇನೆ ಸೆಲ್ಗಳು, ಆದರೆ ಕಲ್ಗಾಳು ಬಿದ್ದಿರ್ತಾವೆ, ಅಂದರೆ ಸೆಲ್ ಕೆಲಸ ಮಾಡೋದಿಲ್ಲ. ಹೀಗೆ ಆಧ್ಯಾತ್ಮಿಕ ಕಾರ್ಯವನ್ನು ಯಾರು ಸಮಯಕ್ಕೆ ಸರಿಯಾಗಿ ತಮ್ಮ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊಂಡಿರೋದಿಲ್ಲ, ತಮ್ಮನ್ನು ತಾನು ಸರಿಪಡಿಸ್ಕೊಂಡಿರೋದಿಲ್ಲ, ಅಂಥ ಸಂದರ್ಭದಲ್ಲಿ ಪಂಚತತ್ವದ ದೇಹ ಆದಂತಹ ಪಕ್ಷದಲ್ಲೂ ದೈವದ ಮೊರೆ ಹೋದರು, ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು, ದೇವರಲ್ಲಿ ಹರಕೆ ಮಾಡಿದ್ರು, ದೇವರಲ್ಲಿ ಯಾವುದೇ ರೀತಿಯಾದಂತಹ ನೀವು ದಾನ ಧರ್ಮವನ್ನು ಮಾಡಿದ್ರು, ಅಥವಾ ಏನು ಕೆಂಡ ಇರ್ತವೆ ಅದನ್ನು ಹಾಯ್ದು ಬಂದ್ರೂ, ಅಥವಾ ಇನ್ನೇ ಯಾವುದೇ ಉರುಳು ಸೇವೆ ಮಾಡಿದ್ರು, ಕಲ್ಲುಗಾಳು ಏನು ಬಿದ್ದಿರ್ತಾವೆ, ಹುರುಳಿಕಾಳು ಬೇರೆ ಬೇರೆ ಕಾಳುಗಳನ್ನು ಉದಾಹರಣೆಗೆ ತಗೊಳ್ಳಿ, ಕಲ್ಲುಗಾಳು ಬಿದ್ದಿರ್ತಾವಲ್ಲ, ಆ ರೀತಿಯಾಗಿ ಈ ಒಂದು ಸ್ಪರ್ಶ ಚಿಕಿತ್ಸೆ ಮತ್ತು ದೈವಿಕ ಅನುಗ್ರಹ ಕಾರ್ಯ ಮಾಡೋದಿಲ್ಲ. ಅದಕ್ಕೋಸ್ಕರ ಜೀವ, ಭೂಮಿ ಮೇಲೆ ಬಂದಿರತಕ್ಕಂಥ ಜೀವ, ಇದು ಶಿಕ್ಷಣ ಸಂಸ್ಥೆ. ಯಾವಾಗ ಭಗವಂತ ಅವಕಾಶ ಕೊಡ್ತಾನಾಗ ತನ್ನನ್ನು ತಾನು ಸರಿಪಡಿಸ್ಕೋಬೇಕು. ತನ್ನ ಅಶುದ್ಧ ಕರ್ಮಗಳು, ಪೂರ್ವಜನ್ಮದ ಅಶುದ್ಧ ಕರ್ಮಗಳನ್ನು ಸರಿಪಡಿಸ್ಕೋಬೇಕು, ಪರಿಹಾರ ಮಾಡ್ಕೋಬೇಕು.
ಅದರ ಹೊರತಾಗಿ ಯಾವ ಜೀವ ತನ್ನ ಮೊಂಡುತನ, ಬಂಡತನ, ದಡ್ಡತನ, ಅವಿವೇಕತನದಿಂದ, ಆಲಸ್ಯದಿಂದ, ಪ್ರಮಾದದಿಂದ ತನ್ನ ಜೀವನವನ್ನು ತನ್ನ ಮನಸ್ಸಿಗೆ ಬಂದಂತೆ ಯಾವಾಗ ಸಾಗಿಸಿಕೊಳ್ಳುತ್ತಾ ಹೋಗುತ್ತೆ, ಅಂತ ಸಂದರ್ಭದಲ್ಲಿ ದೈವ ಕೊಡ್ತಕ್ಕಂಥ ಆಪರ್ಚುನಿಟೀಸ್ ಅಂದ್ರೆ ಅವಕಾಶಗಳು ಅಂತ ನಾವು ಕರಿತೇವೆ, ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತೆ. ಆಗ ಭರತನಾಡಿನ ಸ್ಪರ್ಶ ಚಿಕಿತ್ಸೆ ಹೀಲಿಂಗ್ ಮಾಡಿ ಆ ಜೀವವನ್ನು ಉಳಿಸೋದಿಲ್ಲ, ಆರೋಗ್ಯವನ್ನು ಕಾಪಾಡೋದಿಲ್ಲ. ಯಾವುದೇ ರೀತಿಯಾದಂಥ ಪ್ರಾಕೃತಿಕ ಚಿಕಿತ್ಸೆಗಳು, ಈಗ ಒಬ್ಬ ಮನುಷ್ಯನಿಗೆ ಚರ್ಮ ರೋಗ ಬಂದಿರುತ್ತೆ, ಅದಕ್ಕೆ ಉತ್ತದ ಮಣ್ಣನ್ನು ತಂದು ಲೇಪನ ಮಾಡಿ ಶುದ್ಧಗೊಳಿಸಿ ಕ್ಲೀನ್ ಮಾಡಿ ಅದರ ನಂತರದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗತ್ತೆ. ಆಗ ದೈವದ ಅನುಗ್ರಹ ಇಲ್ಲ ಅಂದ್ರೆ ಸೆಲ್ಗಳು ಕಲ್ಗಾಳು ಬಿದ್ದಿರ್ತಾವ, ಆಗ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯ ಮಾಡೋದಿಲ್ಲ. ಯಾಕೆಂದ್ರೆ ದೈವ ಕೊಟ್ಟಿರ್ತಕ್ಕಂಥ ಅವಕಾಶಗಳನ್ನು ಅದು ಜೀವ ಬಳಸ್ಕೊಂಡಿರೋದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋದರೂ, ಧಾರ್ಮಿಕ ದರ್ಶನಗಳನ್ನ ಮಾಡಿದ್ರು, ದೈವಾಚರಣೆಯನ್ನ ಮಾಡಿದ್ರು ಅದರಲ್ಲಿ ಸಕಾರಾತ್ಮಕ ಪರಿವರ್ತನೆ ಜೀವದಲ್ಲಾಗಬೇಕು. ಯಾವಾಗ ಜೀವಭಾವದಲ್ಲಿ ಬದಲಾವಣೆ ಆಗೋದಿಲ್ಲ ಸಕಾರಾತ್ಮಕವಾಗಿ, ಆಗ ದೈವಿಕ ಕಾರ್ಯಗಳು ಕೂಡ ಕಾರ್ಯವನ್ನು ಮಾಡೋದಿಲ್ಲ ಸೆಲ್ಗಳಲ್ಲಿ. ಈ ರೀತಿಯಾಗಿ ಸ್ಪರ್ಶ ಚಿಕಿತ್ಸೆ ಯಾವಾಗ ಕಾರ್ಯವನ್ನು ಮಾಡೋದಿಲ್ಲ, ಆ ಜೀವಕ್ಕೆ ಆಯಾ ವಯಸ್ಸಿಗೆ ಆಯಾ ಸಮಯಕ್ಕೆ ಬರ್ತಕ್ಕಂತಹ ಕರ್ಮ ಫಲಗಳ, ದೂಷಿತ ಕರ್ಮ ಫಲಗಳ ಕಳೆದುಕೊಳ್ತಕ್ಕಂತಹ ಅವಕಾಶಗಳೇನು ಲಭ್ಯ ಆಗಿರ್ತಾ, ಆ ಅವಕಾಶಗಳನ್ನು ಕಳೆದುಕೊಳ್ಳದಿದ್ದರೆ ಅದು ದಂಡದ ರೂಪದಲ್ಲಿ ಯಾರು ಕೊಡೋರು? ಗ್ರಹಗತಿಗಳೇ. ಅದನ್ನು ಪಡ್ಕೊಂಡವ್ರು ಯಾರು? ಆ ಸ್ವಯಂ ಮನುಷ್ಯರೇ. ಅದು ಈ ಜನ್ಮದಲ್ಲಿ ಆಗಿರೋದು, ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು. ಸ್ವಯಂ ಪಡ್ಕೊಳ್ಳೋರು ಮನುಷ್ಯರೇ. ಅದನ್ನು ತಿರುವಳಿಗೆ ಅವಕಾಶ ಕೊಟ್ಟವರು ಭಗವಂತ ಗ್ರಹಗತಿಗಳ ರೂಪದಲ್ಲಿ. ಅದನ್ನ ತಿರುವಳಿ ಮಾಡ್ಕೊಳ್ದೇ ಇದ್ದವರು ಕೂಡ ಮನುಷ್ಯರೇ. ಹಾಗಾಗಿ ದಂಡಂ ದಶಗುಣಂ ಭವೇ, ಅದನ್ನು ಕೊಡೋರು ಗ್ರಹಗತಿಗಳೇ, ಭಗವಂತ. ನೀನ್ ತಿದ್ದುಪಡಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನೀನ್ ಸಣ್ಣ ತಪ್ಪು ತಿದ್ದುಪಡಿ ಮಾಡ್ಕೊಂಡಿಲ್ಲ, ನಾಳೆ ಹೋಗ್ಬಿಟ್ಟು ಯಾರಿಗಾರು ಹೊಡೆದು ಬಿಡ್ತೀಯ. ನೀನೇನೋ ಹೊಡಿತೀಯ, ಓಡಿಸ್ಕೊಂಡವ್ರಿಗೆ ನೋವಾಗುತ್ತಲ್ಲ, ಏನ್ ಮಾಡೋದು? ಹಾಗಾಗಿ ಆ ಹೊಡೆಯೋಕೆ ನೀನ್ ಲಾಯಕ್ಕಿರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ? ದಂಡಂ ದಶಗುಣಂ ಭವೆ. ದೇವರಿಗೆ ಹೋದ್ರೂ ಆರೋಗ್ಯ ಸಮಸ್ಯೆ ಹೋಗೋದಿಲ್ಲ, ಮಾನಸಿಕ ಸಮಸ್ಯೆ ಹೋಗೋದಿಲ್ಲ, ಆರ್ಥಿಕ ಸಮಸ್ಯೆ ಹೋಗೋದಿಲ್ಲ, ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಹೋಗೋದಿಲ್ಲ, ಹೆಸರು ಕೀರ್ತಿ ಹಾಳಾಗತ್ತೆ, ಮನೆ ಹಾಳಾಗ್ತವೆ, ಜಮೀನು ಹಾಳಾಗತ್ತೆ, ಕುಟುಂಬ ಹಾಳಾಗತ್ತೆ, ಮಕ್ಕಳು ಮರಿ ಹಾಳಾಗ್ತಾರೆ, ದೂಷಿತ ಸ್ಥಿತಿ ನಿರ್ಮಾಣ ಆಗತ್ತೆ, ವಿದ್ಯಾಭ್ಯಾಸ ಇತ್ಯಾದಿ ಏನಾದ್ರು ಕಲ್ತಿದ್ರೆ, ಅದನ್ನೇನಾದ್ರು ಪಡ್ಕೊಂಡಿದ್ರೆ ಅಲ್ಲೂ ಕೂಡ ಅವಕಾಶಗಳು ಹಾಳಾಗ್ತವೆ. ಈ ರೀತಿಯಾಗಿ ಗ್ರಹಗತಿಗಳ ಕರ್ಮಫಲಗಳ ಕಾರ್ಯವಿಧಾನ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವಕಾಶದಿಂದ ಯಾವ ಜೀವ ಹೊರತಾಗಿರುತ್ತೆ ಅಂತಹ ಜೀವ ಸ್ಪರ್ಶ ಚಿಕಿತ್ಸೆಯ ಮೂಲಕ ಗುಣ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹೊರತಾಗಿ ನಾಳೆ ಸಾಯ್ತೀನಿ ಅಥವಾ ನಾಳೆ ಸಾಯ್ತಾರೆ ಎಂತಕ್ಕಂಥವ್ರು ಯಾರಿರ್ತಾರೆ ಅವರಿಗೆ ಆಧ್ಯಾತ್ಮಿಕ ವಿಧಾನದ ಮೂಲಕ ಚಿಕಿತ್ಸೆಯನ್ನು ನೀಡಿ ಉಳಿಸಬಹುದು, ಬದುಕಿಸಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.